पति अवधूतनाधिपति ಅಂಕಲ್ಗೆ ಇಂದ ಹಿಡಿದು ಇಲ್ಲಿವರೆಗೆ ನನ್ನ ಹೆಸರು ಕೇಳಿದ್ರೆ ಸಾಕು ಗಡ ಗಡ ನಡಿಗೆ ಶರಣೆಂದು ಸಲಾಂ ಮಾಡುತ್ತಾರೆ. ಅಂತದ್ರಲ್ಲಿ ಈ ಅಧಿಪತಿಗೆ ಎದುರಾದರೆ ಅವರ ನಿರ್ಧಾರದಲ್ಲಿ ನೆತ್ತರಾಸುವುದೇ ನನ್ನ ನಿರ್ಧಾರ. ನನ್ನಂಗೈಯಲ್ಲಿದೆ ಸರ್ಕಾರ. ಈ ಷಷ್ಟಿಗೆ ನಾನೇ ಅಧಿಪತಿನೇ ಸರದಾರ. ಅಣ್ಣ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಣ್ಣ. ಯಾಕಮ್ಮ? ಅಣ್ಣ, ಮನೆಯಲ್ಲಿ ಕುಳಿತು ಮನಸ್ಸಿಗೆ ಯಾಕೋ ತುಂಬಾ ಬೇಜಾರು, ಅದಕ್ಕೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಣ್ಣ. ಬೇಡಮ್ಮ ತಂಗಿ ಸುರಕ್ಷಾ, ಬೇಡಮ್ಮ ಬೇಡ. ಯಾಕಂದ್ರೆ ಅಧಿಪತಿ ಏಕೈಕ ಪ್ರೀತಿಯ ತಂಗಿ ನೀನು. ಅಣ್ಣ, ನನಗೇನೋ ಕಡಿಮೆ ಆಗಿದೆ ಅಣ್ಣ. ಹೇಳಿದ ತಕ್ಷಣ ಬಂದು ಬೀಳೋದು ಕಾಲಡಿಯಲ್ಲಿ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಣ್ಣ ನಿನಗೆ? ಹೌದಮ್ಮ, ಅದೇ ಪ್ರೀತಿಗಾಗಿ ನಿನ್ನ ಹೊರಗಡೆ ಕಳಿಸಲು ಭಯ ಅಮ್ಮ ಈ ನಿನ್ನ ನನಗೆ. ಭಯ? ಅದು ಅಖಂಡ ಈ ನನ್ನ ತಂಗಿ ಮೇಲೆ ಭಯನಾ? ಅಣ್ಣ, ಯಾಕಣ್ಣ, ನಾನ್ ಯಾರು ಗೊತ್ತಾ? ಅಧಿಪತಿಯ ತಂಗಿ. ನನ್ನನ್ನೇನಾದರೂ ಪರಪುರುಷರ ಮುಟ್ಟಲು ಬಂದಿದ್ರೆ ಅವರನ್ನು ಸುಟ್ಟು ಬೋಧಿ ಮಾಡಿ ನನ್ನ ಹಣೆಗೆ ಧರಿಸಿಕೊಳ್ಳುತ್ತೇನೆ. ಶಬ್ಬಾಸ್ ತಂಗಿ ಶಬ್ಬಾಸ್. ಹುಲಿಗೆ ತಕ್ಕ ಹುಲಿ, ಹಠ ತಟ್ಟ ಹೆಣ್ಣ ಹುಲಿ. ನೀನು ಯಾವ ಗಂಡಿಗೂ ಕಮ್ಮಿ ಇಲ್ಲಮ್ಮ, ಕಮ್ಮಿ ಇಲ್ಲ. ಅಣ್ಣ, ಈಗ್ಲಾದ್ರೂ ಅನುಮತಿ ಕೊಡಣ್ಣ. ಆಯ್ತಮ್ಮ, ಧಾರವಾಳಿಗೆ ಹೋಗಿ ಬಾ. ಅಣ್ಣ ಅಂದ್ರೆ ನನ್ನ ಮುದ್ದು ಅಣ್ಣ. ಬರ್ತೀನಿ, ಬಾ. ಈ ಅಧಿಪತಿಗೆ ಮುದ್ದು ಅಣ್ಣ. ಇವಳಿಗೇನು ಗೊತ್ತು? ಈ ಅಣ್ಣನ ಮಯ ಕುತ್ತರಂತದ ಮೋಸದ ಜಾಲ. ಸುರಕ್ಷಾ, ನೀನು ಸುರಕ್ಷಿತವಾಗಿರುತ್ತೇನೆ ಎಂದು ಸಂತೋಷ ಪಡ್ತಿರ್ಬೋದು. ನಿನ್ನ ಸುಂದರ ಸಂತೋಷಕ್ಕೆ ಸಮಾಜ ಸೃಷ್ಟಿಸಿ ನಿನ್ನ ಶ್ರೀ ಸಂಪತ್ತಿನೆಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡು ಆಮೇಲೆ ನಿನ್ನ ಸಾವಿನ ಸೆರೆಮನೆಗೆ ವಾಸುವಂತೆ ಮಾಡದಿದ್ದರೆ ನನ್ನ ಹೆಸರು
ಅವಧೂತ ಅಧಿಪತಿನೇ ಅಲ್ಲ. ನಾ ಬರೋವರೆಗೂ ಮಾತ್ರ ಬೇರೆ ಹವ, ನಾ ಬಂದ್ಮೇಲೆ ಈ ಅಧಿಪತಿದೇ ಹವ. ಪೊಲೀಸ್ ಇಲಾಖೆಯವ್ರು ಏನ್ ಮಾಡತ್ತಾರಿ? ಅಲ್ಲಿ ಜಗಳ ಹತ್ತೈತ್ ನೋಡಿ, ಕಂಟ್ರೋಲ್ ಮಾಡ್ರ ಅದನ್ನ. ಪ್ರಕಾಶ್ ತಳವಾರ್ ತಾರ್ಯಾಳ ನಮ್ಮ ಮಾವ 2,100 ರೂಪಾಯಿ ಹಾಕಿದ್ಕೆ ಧನ್ಯವಾದಗಳು. ಉಳಪ್ಪ ತೊಲಗಿ 2,100 ರೂಪಾಯಿ ಹಾಕಿದ್ಕೆ ಧನ್ಯವಾದಗಳು. ಅಜ್ಜಪ್ಪ ಗರ್ಜೂರ್ ನಮ್ಮ ಮಾವ ಹಾಕಿದ್ಕೆ ನಾನು ತುಂಬಾ ಆಭಾರಿಗಿದ್ದೇನೆ. ಕ್ರಾಂತಿ ಖಡ್ಗ ಹಿಡಿದು ಅಖಂಡ ಬ್ರಹ್ಮಾಂಡವನ್ನೇ ತಿರುಮುರು ಮಾಡಿ ನೋಡಿದರು. ನನ್ನ ತಂದೆ ತಾಯಿಯನ್ನು ಕೊಂದ ಕೊಲೆಗಾರಕರು ಎಷ್ಟು ಹುಡುಕರು ಅವರು ಸುಳ್ಳೆ ಸಿಗಲಾಗಿದೆ. ನೀವು ಯಾವ ಪಾತ್ರದಲ್ಲಿ ಬಚ್ಚಿಟ್ಟುಕೊಂಡರು? ನಿಮ್ಮನ್ನು ದರದರನೆ ಎಳೆದು ತಂದು ನನ್ನ ತಲವಾರಲ್ಲಿ ನಿಂದ ನಿಮ್ಮ ತಲೆ ಕತ್ತರಿಸಲಿದ್ದರೆ ನನ್ನ ಹೆಸರು ಕ್ರಾಂತಿರಾಜನೇ ಅಲ್ಲ. ಈ ಮಾತು ಈ ಭೂಮಿ ತಾಯಿನಿಗೂ ಇದು ಸತ್ಯ, ಇದು ಸತ್ಯ. ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋಕೆ ಆಗೋದಿಲ್ವಾ? ಸ್ವಲ್ಪ ತೆಗ್ಗಿ ಬಗ್ಗೆ ನಡೆದನ್ನು ಕಲಿತುಕೊಳ್ಳಿ. ನನಗೆ ಡಿಕ್ಕಿ ಹೊಡೆದು ನನಗೆ ದಾರಿ ಬೀಳು ಎಂದು ಹೇಳುವಿಯಾ? ಸ್ವಚ್ಛಿನ ಎಣ್ಣೆ ಸ್ವಲ್ಪ ತಾಯಿಗೆ ಬಗ್ಗೆ ನಡೆಯೋದನ್ನು ಕಲಿತುಕೋ. ಏಯ್, ನಾನ್ಯಾರು ಗೊತ್ತಾ? ನೀನು ಗೊತ್ತಿರೋದಕ್ಕೆ ಮೈಸೂರು ಮಹಾರಾಣಿನ, ಇಲ್ಲ ಈಶ್ವರಕ್ಕೆ ಆದ ಐಶ್ವರ್ಯ ರೈನಾ ಗೊತ್ತಿರಲು. ಏಯ್, ಮರ್ಯಾದೆ ಮರ್ಯಾದೆಯಿಂದ ಮಾತನಾಡಲು ಕಲೆ. ಮರ್ಯಾದೆ ಮರ್ಯಾದೆಯಿಂದ ನಿನ್ನ ಮರ್ಯಾದೆ ನೀನೇ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ತಿರುಗುವ ಈ ಅವತಾರದಲ್ಲೇ ನೋಡು, ಸುಮ್ಮನೆ ಡಿಕ್ಕಿ ಹೊಡೆದಿದ್ದಕ್ಕೆ ಸಾರಿ ತಪ್ಪಾಯ್ತು ಅಂತ ಕೇಳಿ ಇಲ್ಲಿಂದ ಹೊರಟು ಹೋಗ್ಬಿಡು. ಸಾರಿ ಲೇನಾರೆ, ನಾನು ಯಾವ ತಪ್ಪು ಮಾಡಿದನೆಂದು ಸಾರಿ ಕೇಳಬೇಕು. ನೀನೇ ನನಗೆ ಡಿಕ್ಕಿ ಹೊಡೆದು ಈಗ ಸಾರಿ ಕೇಳೆಂದು ಹೇಳುವ್ಯಾ? ಬಜಾರಿ. ಏ ಮಿಸ್ಟರ್, ಬಾಯಿ ಬಿಗಿಡಿದು ಮಾತನಾಡು. ನಾನ್ಯಾರು ಗೊತ್ತಾ? ಆತ್ಮದ ಶ್ರೀಮಂತ ಅಧಿಪತಿಯ ತಂಗಿ ಸುರಕ್ಷಿತ.
ಸುರಕ್ಷಾ ನಿಮ್ಮಂತ ಸೊಕ್ಕಿನ ರಾಕ್ಷಸರಿಗೆ ಸೊಕ್ಕ ಅಡಗಿಸಲು ರಸಿಕ ರಾಜ ಈ ಕ್ರಾಂತಿ ರಾಜ. ಏ ಮಿಸ್ಟರ್ ಕ್ರಾಂತಿ ರಾಜ, ನನ್ನ ಎದುರಿಗೆ ನಿಂತು ವಾದಿಸಿದವರಿಗೆ ನಾನು ಮಹಾರಾಕ್ಷಸಿ ಆಗ್ತೀನಿ, ನೆನ್ಪಲ್ಲಿಟ್ಟುಕೋ. ಧೈರ್ಯ ಲೇ ಸುರಕ್ಷಾ, ದೇವರ ತಲೆಯಲ್ಲಿ ತುರುಬ ಕಟ್ಟುವ ಹೆಣ್ಣು, ಮೀಸ ಹೊತ್ತು ತಿರುವ ಗಂಡು, ನನ್ನ ಧೈರ್ಯದ ಬಗ್ಗೆ ಮಾತಾಡುವಿಯ ಹೊಲಸು ಎಣ್ಣೆ. ರಾಸ್ಕಲ್, ನನಗೆ ಹೊಲಸು ಎಂದು ಹೇಳ್ತಾ ಇದೆಯೇನೋ ನೀಚ? ಏನಂದೆ? ನನಗೂ ಹೊಲಸು ಹೆಣ್ಣು ಅಂತ ಹೇಳ್ತಾ ಇದೆಯಲ್ಲ, ನಾನು ನನಗೆ ಕತ್ತೆ ಎಂದಲ್ಲ, ನನಗೆ ತುಂಬಾ ಇಷ್ಟ. ಬಟ್ ಈ ಕಲಿಯುವ ಕಾಂತಿರಾಜನ ಕೆನ್ನೆಗೆ ಹೊಳೆಯಲು ಬಂದಲ್ಲ, ಇದನ್ನು ಮಾತ್ರ ಸಹಿಸಲಾರೆ. ಏ ವಿಶಾಲ್, ಮೊದಲು ಕೈ ಬಿಟ್ಟು ಮಾತನಾಡೋ ಕೊತ್ತೆ. ಬಿಡುತ್ತೇನೆ ಕುಮಾರಿ, ಕೈ ಬಿಡುತ್ತೇನೆ, ಆಗ ಒಂದು ಕಂಡೀಷನ್ ಹಾಕಿ ಬಿಡುತ್ತೇನೆ. ಅದ್ಯಾವ ಕಂಡೀಷನ್? ನೀನೊಂದು ಹಾಡು ಹೇಳಬೇಕು. ಏನು? ಹಾಡು ಹಾಡ್ಬೇಕಾ? ನೋ, ನೆವರ್. ನನಗೆ ಹಾಡೋದಕ್ಕೆ ಬರೋದಿಲ್ಲ. ಬರೀ ಹಾಡು ಹೇಳಿದ್ರೆ ಸಾಲದು, ಕುಣಿತ ಹಾಡಬೇಕು. ಇಲ್ವಾದ್ರೆ ಏನ್ ಮಾಡ್ತೀಯ? ನೀನೇ ಎಲ್ಲ. ರಾಜ್, ದಯವಿಟ್ಟು ನನ್ನೇನ್ ಮಾಡ್ಬೇಡ, ಬಿಟ್ಟು ಬಿಡು ನನ್ನನ್ನು. ಬಿಡುತ್ತೇನೆ ಕುಮಾರಿ, ಕೈ ಬಿಡುತ್ತೇನೆ, ಆದ್ರೆ ಹಾಡು ಹೇಳಿದ ಮೇಲೆ ಧಾರಾಳವಾಗಿ ಬಿಡುತ್ತೇನೆ. ಆಯ್ತು, ಈ ರಾಕ್ಷಸರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಇವನು ಹೇಳಿದಾಗೆ ನಾನು ಕೇಳಲೇಬೇಕು. ಆಯ್ತು, ನೀನ್ ಇಷ್ಟದಂತೆ ಹಾಡಿನಲ್ಲಿಯುತ್ತೇನೆ.
ನೋಡಿ, ನೀವು ಹೇಳಿದಾಗೆ ನಾನು ಹಾಡುಗಳಲ್ಲಿ. ಹಾಗಾದ್ರೆ ನಾನು ಹೋಗಿ ಬರು. ವಾರೆ ವಾ ನೋಟದಲ್ಲಿ ಶಿವನ ಪಾರ್ವತಿನೇ ಮೀರಿಸಿದ ಕಾಲದ ಸರಸ್ವತಿ ಬಂದ ಹಾಡಿದಂತಾಯ್ತು. ಎಷ್ಟು ನಿನ್ನ ವರ್ಣಿಸಲು ಸಾಲದು. ನೋಡಿ, ನೀವು ಹೇಳಿದಾಗೆ ನಾನು ಹಾಡಿದೆ. ಹಾಗಾದ್ರೆ ಈಗಲಾದ್ರೂ ನಾನು ಹೋಗ್ಬಹುದೇ? ಹೋಗಬಹುದೇ? ಸುರಕ್ಷಾ ಸರಿ ಎಂದು ಹೇಳಿ ಎಷ್ಟೊಂದು ಸುಲಭವಾಗಿ ಹೇಳಿ ಹೊರಟಿರುವಲ್ಲ. ನನ್ನನ್ನು ಮರಳು ಕುರಿ ಎಂದು ತಿಳಿದಿರುವೆ ಕುಮಾರಿ. ಹಾಡು ಹೇಳು ಅಂತ ಹೇಳಿದೆ, ಹಾಡು ಹೇಳಿದೆ. ಈಗಲಾದ್ರೂ ನಾನು ಹೋಗ್ಬೇಕು, ದಾರಿ ಬಿಡಿ. ಹಾಗೆ ನಿನ್ನನ್ನು ಹಾಗೆ ಬಿಟ್ಟರೆ ನಿನಗೆ ಬುದ್ಧಿ ಬರೋದಿಲ್ಲ. ನಿನಗೆ ಏನಾದ್ರೂ ಮಾಡಲೇಬೇಕು. ಅಂದ್ರೆ ಏನ್ ಮಾಡಿವೆ ನನ್ನನ್ನು? ನಿನ್ನೆ ಬೋಳನೆ ಬರುಡು ಮಾಡುವೆ. ಅಂದ್ರೆ ನಿನ್ನ ಶೀಲಹರಣ. ಏ ಕ್ರಾಂತಿರಾಜ್! ಹೌದು ಸುರಕ್ಷಾ, ಹೌದು. ಇಡೀ ಗುಂಡ ರೌಡಿಗಳೇ ನನ್ನ ಅಡಿಗೆ ಸಲಾಮ್ ಹೊಡೆದು ಹೊಳ್ಳಿ ನೋಡದೆ ಹೋಗುವಾಗ ಅಷ್ಟ್ರಾಲ್ ನೀನೊಂದು ಹೆಣ್ಣು ನನಗೆ ಕೈ ಎತ್ತು ಹೊಡೆಯಲು ಬಂದಲ್ಲ. ಅದಕ್ಕೆ ಏನು ಮಾಡಲಿ ನೀನೇ ಹೇಳು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೋಡಿ, ನಾನು ಕೈ ಎತ್ತಿದ ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಈ ರೀತಿ ಮಾತನಾಡ್ತಾ ಇದೆಯಲ್ಲ. ಹಾಗಾದ್ರೆ ನೀನೇನ್ ಮಾಡ್ಬೇಕಂತ ಮಾಡಿದೀಯೋ ಬನ್ನಿ, ಏನ್ ಮಾಡ್ತೀಯ ಮಾಡಿ ಹೋಗಿ. ನಿನ್ನ ಸುರಕ್ಷಾ ಹೀಗೆ ನಿನ್ನ ಅಹಂಕಾರ ಅಡಗಿಸಲು ಹೀಗೆ ವರ್ತಿಸಿದ್ರೆ ವಿನಃ ನಿನ್ನ ಶೀಲ ಹಾಳು ಮಾಡುವ ಕೆಟ್ಟ ಮನುಷ್ಯನು ನಾನಲ್ಲ. ಇನ್ನು ಮುಂದೆ ಯಾವ ತಪ್ಪು ಮಾಡಬೇಡ. ಬರ್ತೇನೆ. ಗುಡ್ ಬಾಯ್. ಛೇ, ಯಾರಿವನು? ಗುಡುಗಿನಂತೆ ಗುಡುಗಿ, ಮಂಜಿನಂತೆ ಕರಗಿ ಹೋದ. ಅಷ್ಟೇ ಇಲ್ಲ, ಇನ್ನಾದರೂ ನೀನು ಸರಿಯಾಗಿ ಇರುವಂತ ನನಗೆ ತಿದ್ದಿ ಬುದ್ಧಿ ಹೇಳಿ ಹೋದ. ಯಾರಿವನು? ಆದಿ ಯಾರೇ ಆಗಿರಲಿ, ಒಟ್ಟಿನಲ್ಲಿ ನನಗೆ ಡಿಕ್ಕಿ ಹೊಡೆದು ನನ್ನ ಕಡೆಯಿಂದ ಸಾರಿ ಕೇಳಿಸ್ಕೊಂಡನಲ್ಲ. ಇದರ ಸೇಡಿನ ಪ್ರತಿಕಾರ ತೀರಿಸಿ ಹೋದ್ರೆ ನಾನು ಸುರಕ್ಷಿತನೇ ಅಲ್ಲ.